ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? 7 ಗಂಟೆ ಆಯ್ತು ಪ್ರಿಯರೇ. ಈಗಾಗಲೇ ಎದ್ದಿರ್ತೀರಲ್ಲವೇ? ಈಗಾಗಲೇ ನಿಮ್ಮ ಕಾಲಕೃತ್ಯಗಳನ್ನೆಲ್ಲ ಮುಗಿಸಿಕೊಂಡು ಬ್ರೇಕ್ಫಾಸ್ಟ್ ಮಾಡಿ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಅನುದಿನದ ಧ್ಯಾನ ಲಾಲಿಸಲು ಸಿದ್ಧವಾಗಿದ್ದೀರಿ ಎಂದು ನಂಬುತ್ತೇನೆ. ಒಂದು ವೇಳೆ ನೀವು ಇತರ ದೇಶದಲ್ಲಿರುವುದಾದರೆ ಇವೆಲ್ಲ ನಿಮ್ಗೆ ಅಗತ್ಯವಿಲ್ಲ. ಆದರೆ ನೀವು ಯಾವ ಸಮಯದಲ್ಲಿ ವಾಕ್ಯ ಕೇಳ್ತಾ ಇದ್ದೀರೋ ಆ ಸಮಯಕ್ಕಾಗಿ ದಿನಾಲೂ ಕಾದುಕೊಂಡವರಾಗಿದ್ದೀರಿ ಎಂಬುದಾಗಿ, ಬೇರೆ ಸಮಯವಾಗಿದ್ರು, ಮಧ್ಯಾಹ್ನವಾಗಿದ್ರು, ಸಾಯಂಕಾಲವಾಗಿದ್ರು, ಮತ್ಯಾವುದೇ ಸಮಯವಾಗಿದ್ರು ಆಸೆಯಿಂದ ಅನುದಿನದ ಧ್ಯಾನವನ್ನು ವೀಕ್ಷಿಸುತ್ತಾ ಇದ್ದೀರಿ ಎಂದು ನೀವು ಕಳಿಸಿದ ವಾಟ್ಸಪ್ ಮೆಸೇಜ್ಗಳಿಗಾಗಿ ಕರ್ತನನ್ನು ಸ್ತುತಿಸುತ್ತಾ ಈ ಸೇವೆ ಮುಂದುವರಿಸುತ್ತಿದ್ದೇವೆ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಜೊತೆ ಇರುವಂತಹ ದೇವರಾಗಿದ್ದೀರಿ, ನಮ್ಮ ಮೊರೆ ಕೇಳುವ ದೇವರಾಗಿದ್ದೀರಿ, ನಮ್ಮ ಎಲ್ಲಾ ಚಿಂತೆಗಳನ್ನು ನಿಮ್ಮ ಮೇಲೆ ಹೊತ್ತಿಕೊಳ್ಳುವ ದೇವರಾಗಿರುವುದರಿಂದ ಆಯಾ ದಿನಕ್ಕೆ ತಕ್ಕಂತೆ ನಮ್ಮ ಚಿಂತೆಯನ್ನೆಲ್ಲ ನಿಮ್ಮ ಮೇಲೆ ಹಾಕಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಚಿಂತೆ ಇವೆಯಾ ಪ್ರಿಯರೇ ನಿಮಗೆ? ಇಂಗ್ಲಿಷ್ನಲ್ಲಿ ಇದಕ್ಕೆ ಬಹಳ ಪದಗಳಿವೆ. ಆಂಕ್ಷಿಯಸ್ನೆಸ್, ವರಿ, ಸ್ಟ್ರೆಸ್, ಹೌದಲ್ಲವೇ? ಒಂದು ವಿಧವಾದ ಆತುರತೆ, ಅಂದರೆ ಚಿಂತೆ ಆ್ಯಂಡ್ ಸ್ಟ್ರೆಸ್, ಒತ್ತಡ ಈ ದಿನ ಪ್ರತಿ ಮಾನವನಿಗೆ ಸಹಜವಾಗ್ಬಿಟ್ಟಿದೆ. ಬೆಳಗ್ಗೆ ಎದ್ದಂದಿನಿಂದ ಏನಾಗ್ತದೋ, ಬಸ್ ಸಿಗುತ್ತದೋ ಇಲ್ಲವೋ, ಆಫೀಸ್ಗೆ ಟೈಮ್ಗೆ ಹೋಗುತ್ತೇನೋ ಇಲ್ಲವೋ, ಸಮಯಕ್ಕೆ ಸರಿಯಾಗಿ ಎಕ್ಸಾಮ್ ಹಾಲ್ಗೆ ಹೋಗುತ್ತೇನೋ ಇಲ್ಲವೋ, ಈ ದಿನ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಟ್ರಾಫಿಕ್ನಲ್ಲಿ ಏನಾಗ್ತದೋ ಎಂಬ ಒಂದು ಆಂಗ್ಸೈಟಿ. ಡ್ರೈವಿಂಗ್ ಮಾಡುವವರಿಗೆ ಎಷ್ಟು ಆಂಗ್ಸೈಟಿ ಆಗಿರ್ತಾರೆ ನೋಡಿ. ಒಂದಲ್ಲ ಒಂದು ಒತ್ತಡ ಹೀಗೆ ಕಾಡುತ್ತಾ ಇರುತ್ತೆ. ಅಡಿಗೆ ಮನೆಯಲ್ಲಿ ಇರುವಂತಹ ಸಹೋದರಿಯರಿಗೂ ಕೂಡ ಗಂಡ ಬರ್ತಿದಾರಲ್ಲವೇ, ಇನ್ನೂ ಅಡಿಗೆ ಆಗಿಲ್ಲ, ಮಕ್ಕಳಿಗೆ ಸ್ಕೂಲ್ಗೆ ಕಳಿಸಬೇಕು ಎಂಬ ಒಂದೇ ಆತುರತೆ ಇರುತ್ತೆ. ನೋಡಿ ಪ್ರಿಯರೇ, ನೀವು ಯಾವ ಆತುರತೆಯಲ್ಲಿದ್ದೀರೋ, ಯಾವ ವಿಷಯದಲ್ಲಿ ನೀವು ಹೆಚ್ಚಾಗಿ ಆತುರತೆ ಪಡ್ತಾ ಇದ್ದೀರಿ ಎಂದು ಗೊತ್ತಿಲ್ಲ. ಪ್ರತಿ ವಿಷಯದಲ್ಲಿ ನಾವು ಚೆನ್ನಾಗಿ ಕಾರ್ಯನಿರ್ವಹಿಸುವುದಕ್ಕಾಗಿ ನಮ್ಮ ದಿನವನ್ನು ನಾವು ಪ್ರಾರ್ಥನೆಯಿಂದ ಪ್ರಾರಂಭಿಸುವುದಾದರೆ ದೇವರು ನಮಗೆ ಸಹಾಯ ಮಾಡುವಂಥವರಾಗಿರೋದ್ರಿಂದ, ಆತನು ಸಮಸ್ತವನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ನಂಬುವುದರಿಂದ ನಮಗೆ ಅನವಶ್ಯಕವಾದ ಆತುರತೆ, ಆಂಕ್ಷಿಯಸ್ನೆಸ್ ಇರೋದಿಲ್ಲ ಪ್ರಿಯರೇ. ಚಿಂತೆ, ಆತುರತೆ ಅಂದರೆ ನಾವು ಲೌಕಿಕ ರೀತಿಯಾಗಿ ನಾವು ಬೇಗ ಹೋಗಬೇಕು, ಅಂದರೆ ಅದು ಶರೀರಕ್ಕೆ ಸಂಬಂಧಪಟ್ಟದಾಗಿದೆ, ಹೊರಗಿನ ಕೆಲಸಗಳಿಗೆ ಸಂಬಂಧಪಟ್ಟದಾಗಿದೆ. ಚಿಂತೆ ಎನ್ನುವಂಥದ್ದು ಮನಸ್ಸಲ್ಲಿರುವಂಥದ್ದಾಗಿದೆ. ಅದು ಕೆಲವೊಂದು ಸಾರಿ ಯಾರಿಗೂ ಕಾಣಿಸೋದಿಲ್ಲ. ನಾವು ಮನಸ್ಸಿನೊಳಗೆ ಆಲೋಚಿಸುತ್ತಾ ಇರ್ತೇವಲ್ಲವೇ, ಬೆಳಗ್ಗೆ ಎದ್ದಂದಿನಿಂದ ಪ್ರತಿದಿನ ಒಂದು ವಿಧವಾದ ಚಿಂತೆ, ಇದು ಹೇಗೆ, ಅದು ಹೇಗೆ ಎಂದು, ಈ ವಿಷಯ ಹೇಗೆ, ಆ ವಿಷಯ ಹೇಗೆ, ಮಕ್ಕಳ ಮದುವೆ ಮಾಡಲಿಕ್ಕಾಗಲಿಲ್ಲವಲ್ಲ ಎಂಬುದಾಗಿ, ಬಿಲ್ಗಳನ್ನು ಕಟ್ಟಬೇಕು, EMIಗಳನ್ನು ಕಟ್ಟಬೇಕು, ಇದು ಹೇಗೆ, ಅದು ಹೇಗೆ ಎನ್ನುವಂಥದ್ದು. ನಾನು ಮುದುಕನಾದರೆ ನಾನು ಏನಾಗಿ ಹೋಗ್ತೇನೆ, ನನಗೆ ಈ ರೋಗಗಳಿವೆ, ಇದು ಹೇಗೆ ವಾಸಿಯಾಗುತ್ತೆ ಎನ್ನುವಂತಹ ಒಂದು ಮನಸ್ಸಲ್ಲಿರುವಂತಹ ಚಿಂತೆ. ಇನ್ನು ಸ್ಟ್ರೆಸ್ ಅನ್ನುವಾಗ ಒತ್ತಡ ಆಗಿರುತ್ತೆ. ಆ ಒಂದು ಒತ್ತಡದ, ಅಂದರೆ ಅದು ಶರೀರ ಸಂಬಂಧವಾದದ್ದು ಹಾಗೂ ಬಹಿರಂಗವಾಗಿರುವಂತಹ ಆತುರತೆ, ಅಂತರಂಗದಲ್ಲಿರುವ ಚಿಂತೆ, ಇವೆರಡು ಒಟ್ಟಿಗೆ ಸೇರಿ ನಮ್ಮನ್ನು ಒತ್ತಡಕ್ಕೊಳಪಡಿಸುತ್ತವೆ. ನಾವು ಆ ಒಂದು ಸ್ಟ್ರೆಸ್ನಲ್ಲಿ ಒಂಥರ ಕೋಪಗೊಳ್ಳುತ್ತೇವೆ, ಕಿರುಚಾಡುತ್ತೇವೆ, ಒಂಥರ ನಮ್ಮ ಕಂಟ್ರೋಲಲ್ಲಿ ನಾವಿಲ್ಲದೇ ಇರುವಾಗ ಒಂದು ವಿಧವಾದ ಉದ್ರೇಕಕ್ಕೊಳಗಾಗ್ತೇವೆ. ನೋಡಿ ಪ್ರಿಯರೇ, ನಾವು ಪ್ರಶಾಂತವಾಗಿರಬೇಕೆಂದು, ಜೀವಿತ ಕಾಲವೆಲ್ಲ ಆನಂದಕರವಾಗಿ ಕಳೆಯಬೇಕೆಂದು ದೇವರು ಕೋರಿಕೊಂಡ್ರೆ, ಮನುಷ್ಯನು ಅವಸರ, ಆತುರತೆಯಿಂದಲೇ, ವೇದನೆ, ದುಃಖದಿಂದಲೇ ತಮ್ಮ ದಿನಗಳನ್ನು ಕಳೆಯುತ್ತಿದ್ದಾರೆ. ಯೇಸು ಕ್ರಿಸ್ತನನ್ನು ನಂಬಿದ ನಂತರವೂ ಕೂಡ ನಾವು ಹಾಗೆಯೇ ಇರುವುದಾದರೆ ಯೇಸುವನ್ನು ನಂಬುವುದರಿಂದ ಪ್ರಯೋಜನವೇನು? ಯೇಸುವನ್ನು ನಂಬಿದ್ದೇವೆ ಎಂದು ಹೇಳುವಂಥದ್ದಲ್ಲ, ಯೇಸುವಿಗೆ ಹೇಳುವುದನ್ನು ಕಲಿಯಬೇಕು. ನಮ್ಮ ಸ್ಟ್ರೆಸ್ಸು, ನಮ್ಮ ಚಿಂತೆ, ವರಿ, ನಮ್ಮ ಆಂಕ್ಷಿಯಸ್ನೆಸ್, ಇವೆಲ್ಲ ವಿಷಯಗಳಲ್ಲಿ ಆತುರ ಪಡಬೇಡಿ ಎಂದು ಹೇಳ್ತಾರೆ. ಚಿಂತಿಸಬೇಡಿರಿ ಎಂದು ಯೇಸು ಹೇಳುತ್ತಾರೆ. ಗಾಬರಿಗೊಳ್ಳಬೇಡಿರಿ, ನನ್ನ ದೇವರಿದ್ದಾರೆ, ನನ್ನನ್ನು ಬಲಪಡಿಸುತ್ತಾರೆ, ನನ್ನ ಅವಶ್ಯಕತೆ ತೀರಿಸುತ್ತಾರೆ, ನನ್ನನ್ನು ನಡೆಸುತ್ತಾರೆ, ನನಗೆ ಸಹಾಯ ಮಾಡುತ್ತಾರೆ ಎಂಬ ಗ್ರಹಿಕೆ ನಾವು ಹೊಂದಿರಬೇಕು. ಅದಕ್ಕೆ
ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಓದುತ್ತೇನೆ ಕೇಳ್ರಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಪ್ರತಿಯೊಂದು ವಿಷಯದಲ್ಲಿಯೂ ಪ್ರಾರ್ಥನೆ ವಿಜ್ಞಾಪನೆಯಿಂದ ಕೃತಜ್ಞತಾಪೂರ್ವಕವಾಗಿ ನಿಮಗೆ ಬೇಕಾದದ್ದನ್ನು ದೇವರಿಗೆ ತಿಳಿಯಪಡಿಸಿರಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿರಿ, ಆದರೆ ನಿಮ್ಮ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ನೀವು ಯಾವ ವಿಷಯವಾಗಿಯೂ ಚಿಂತೆ ಮಾಡಬಾರದು, ಯಾವ ವಿಷಯದಲ್ಲಿಯೂ ಗಾಬರಿಗೊಳ್ಳಬಾರದು. ನಿಮ್ಮ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ಏನಾಗಿದೆ ನಮ್ಮ ಚಿಂತೆ? ಈ ದಿನ ಮನುಷ್ಯರಿಗೆ ಒಂದೇ ಚಿಂತೆ ಇದೆ ಪ್ರಿಯರೇ, ಫೈನಾನ್ಷಿಯಲ್ ಪ್ರಾಬ್ಲಮ್. ದುಡ್ಡಿನ ವಿಷಯದಲ್ಲಿ ಮನುಷ್ಯರು ಆತುರತೆ ಪಡ್ತಿದ್ದಾರೆ, ಭಯಪಡುತ್ತಾ ಇದ್ದಾರೆ ಬಿಲ್ಲುಗಳನ್ನು ಕಟ್ಟಲು. ಸಾಧಾರಣವಾಗಿರುವವರು ನೀವಂದುಕೊಳ್ಳಬಹುದು ಐಶ್ವರ್ಯವಂತರಿಗೆ ಏನು ಚಿಂತೆ ಇಲ್ಲ ಎಂಬುದಾಗಿ. ಅವರಿಗಿರುವ ಸಾಲ ಸಾಮಾನ್ಯರಿಗೂ ಕೂಡ ಇರಲ್ಲ ಅಂತೆ ಪ್ರಿಯರೇ. ಅಷ್ಟೊಂದು ಐಶ್ವರ್ಯವಂತರಾದರೂ ಕೂಡ ಅವರು ಆ ಸಾಲ ಈ ಸಾಲ ಮಾಡಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಅಡ್ಜಸ್ಟ್ ಮಾಡಿ ಇಷ್ಟೆಂದು ತೋರಿಸ್ತಾರೆ. ಆದರೆ ಒಂದೊಂದು ಸಾರಿ ನೋಡ್ರಿ, ಎಷ್ಟೋ ದೊಡ್ಡ ಐಶ್ವರ್ಯವಂತರು ಕೂಡ ಝೀರೋ ಬ್ಯಾಲೆನ್ಸ್ಗೆ ಹೋಗುತ್ತಾರೆ. ಸಾಲ ಮಾಡ್ಲಿಕ್ಕಾಗದೆ ಓಡಿ ಹೋಗ್ತಾರೆ. ದುಡ್ಡು ದುಡ್ಡು ಅಂತ ಹೇಳಿ ದುಡ್ಡಿನ ಕುರಿತು ಚಿಂತಿಸುವುದೇಕೆ? ಯಾವಾಗ ನಮಗೆ ಏನು ಬೇಕೋ ದೇವರು ಅದನ್ನು ಕೊಡ್ತಾರೆ ಎಂದು ನಾವು ನಂಬಬೇಕು. ಬಹಳಷ್ಟು ಜನರಿಗೆ ತಿಂಡಿಯ ಕುರಿತಾಗಿಯೂ ಕೂಡ ಚಿಂತೆ. ಏನನ್ನು ತಿನ್ನಬೇಕು, ಏನನ್ನು ಕುಡಿಯಬೇಕು, ಏನನ್ನು ಧರಿಸಬೇಕು. ನೋಡಿ ಪ್ರಿಯರೇ, ಒಂದು ಕಾಲದಲ್ಲಿ ಅನ್ನ ಸಾರೇ ತಿಂದು ಎಷ್ಟೋ ಜನ ಗಟ್ಟಿಯಾಗಿರ್ತಾ ಇದ್ರು. ಒಂದು ಸಾಮಾನ್ಯವಾದ ಆಹಾರವನ್ನೇ ಭುಜಿಸಿ ಆರೋಗ್ಯವಾಗಿರ್ತಾ ಇದ್ರು ಒಂದು ಕಾಲದಲ್ಲಿ. ಈ ದಿನ ಎಷ್ಟೋ ರೆಸ್ಟೋರೆಂಟ್ಗಳಲ್ಲಿ ನೋಡ್ರಿ, ಎಷ್ಟು ವಿಧವಾದ ಫುಡ್ ಇದೆ ನೋಡ್ರಿ. ಚೈನೀಸ್, ಅಮೆರಿಕನ್ಸ್, ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್. ಒಂದೊಂದು ಸ್ಥಳಕ್ಕೆ ಹೋದಾಗ ಎಷ್ಟೋ ವಿಧವಾದ ಆಹಾರ ಪದಾರ್ಥಗಳಿರ್ತವೆ. ಮತ್ತೆ ಅವುಗಳನ್ನು ನಾವು ತಿನ್ನಲಿಕ್ಕೂ ಆಗಲ್ಲ. ಆ ಮೆನ್ಯೂ ನೋಡುವಾಗ ಎಷ್ಟೋ ವಿಧವಾಗಿರುತ್ತವೆ. ಅವುಗಳಲ್ಲಿ ಯಾವುದನ್ನು ಚೂಸ್ ಮಾಡಿಕೊಳ್ಳಬೇಕು? ಚಿಕನ್ ತಿನ್ನಬೇಕೋ, ಮಟನ್ ತಿನ್ನಬೇಕೋ, ಏನ್ ತಿನ್ನಬೇಕು? ಇನ್ನೊಂದ ಇದೋ ಅದೋ ಇದು ಅದು ಎಂದು ಹೀಗೆ ತಿನ್ನೋದು 15 ನಿಮಿಷ ಆದರೆ ಚೂಸ್ ಮಾಡಿಕೊಳ್ಳುವುದಕ್ಕೆ 1 ಅವರ್ ಖರ್ಚು ಮಾಡುವವರಿದ್ದಾರೆ. ಆಹಾರ ತಿಂಡಿಗಾಗಿ ಗಂಟೆಗಳವರೆಗೂ ಪ್ರಯಾಣ ಮಾಡುವವರಿದ್ದಾರೆ. ನಿಮ್ಮ ಆತುರತೆಯಲ್ಲ ತಿಂಡಿಗೋಸ್ಕರವೇ, ಆತುರತೆಯಲ್ಲ ಸಂಪಾದನೆಗಾಗಿಯೇ. ಏನನ್ನು ತಿನ್ನಬೇಕು, ಏನನ್ನು ಧರಿಸಿಕೊಳ್ಳಬೇಕು ಎಂದು ಯೋಚಿಸ್ತಾರೆ. ಈ ದಿನದ ವಸ್ತ್ರಧಾರಣೆಯ ಕುರಿತಾಗಿ ಮನುಷ್ಯರು ಯಾವ ಗೆಟಪ್ನಲ್ಲಿ ಬರಬೇಕು, ಎಂಥ ಫ್ಯಾಷನ್ ಫಾಲೋ ಮಾಡಬೇಕು, ಎಂತಹ ಮ್ಯಾಚಿಂಗ್ ಚೂಸ್ ಮಾಡ್ಕೊಳ್ಬೇಕು, ಎಷ್ಟೇ ಕೊಂಡುಕೊಂಡ್ರೂ ಕೂಡ ಇನ್ನೂ ತೃಪ್ತಿ ಇಲ್ಲದವರಾಗಿ, ಎಷ್ಟೇ ಇದ್ರೂ ಕೂಡ ಯಾವುದು ಉಟ್ಕೊಳ್ಬೇಕೆಂಬ ಪರಿಸ್ಥಿತಿಯಲ್ಲಿ ಕನ್ಫ್ಯೂಸ್ ಆಗುತ್ತಾ ಗೊಂದಲಕ್ಕೊಳಗಾಗುವಂಥವರು ಎಷ್ಟೋ ಜನ ಇದ್ದಾರೆ ಎನ್ನುವುದು ವಾಸ್ತವವಲ್ಲವೋ? ಏನನ್ನು ತಿನ್ನಬೇಕು, ಏನನ್ನು ಧರಿಸಬೇಕು, ಏನನ್ನು ಸಂಪಾದಿಸಬೇಕು? ನಾಳೆ ಬೇಕಾಗಿರುವ ವಿಷಯದಲ್ಲಿ ಈ ದಿನವೇ ವರಿ ಮಾಡಿಕೊಳ್ಳೋದೇಕೆ? ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು, ನಾಳಿನ ಕುರಿತು ಚಿಂತಿಸಬೇಡಿ ಎಂದು ಯೇಸು ಹೇಳಿದ್ದಾರೆ. ಈ ದಿನಗಳಲ್ಲಿ ಯಾವುದೇ ವಿಷಯದಲ್ಲಿ ಬೇಕಾದರೆ ನೀವು ನೋಡ್ರಿ, ಡಿಸ್ಕೌಂಟ್ಸ್ ಅಂತ ಹಾಕ್ತಾರೆ. 50% ಡಿಸ್ಕೌಂಟ್, ಅಪ್ ಟು 70% ಡಿಸ್ಕೌಂಟ್. ತೀರಾ ಶಾಪ್ ಒಳಗಡೆ ಹೋಗಿ ನೋಡಿದ್ರೆ ಒಂದೆರಡು ಇರ್ತವೆ 70% ಡಿಸ್ಕೌಂಟ್. ಬಟ್ ಒನ್ಸ್ ಯು ಆರ್ ಅಟ್ರಾಕ್ಟೆಡ್ ದೇರ್, ಯು ಆರ್ ಟೆಂಪ್ಟೆಡ್ ಟು ಬೈ ಸಮಥಿಂಗ್. ಅವಶ್ಯಕತೆ ಇಲ್ಲದವುಗಳನ್ನು. ಇನ್ನು ವಿಚಿತ್ರವೇನೆಂದರೆ, ಈ ದಿನಗಳಲ್ಲಿ ಹೊಸ ವಿಷಯ ಗಮನಿಸುತ್ತಿದ್ದೇನೆ ನಾನು. ಬೈ 1 ಇಷ್ಟು ಶೇಕಡಕ್ಕಾಗಿ, ಬೈ 2 ಇಷ್ಟು ಶೇಕಡಕ್ಕಾಗಿ, 3 ಕೊಂಡುಕೊಂಡ್ರೆ 50% ಅನ್ನುತ್ತಾರೆ. ನಮಗೆ ಬೇಕಾದದ್ದು ಒಂದೇ, ಆದರೆ ಡಿಸ್ಕೌಂಟ್ ಅಟ್ರಾಕ್ಷನ್ನಿಂದ ಅನವಶ್ಯಕವಾಗಿ ಮತ್ತಷ್ಟು ಹೆಚ್ಚು ಕೊಂಡುಕೊಂಡು ಅವುಗಳ ಬಿಲ್ ಕಟ್ಟಲಿಕ್ಕಾಗದೆ ಆರ್ಥಿಕ ತೊಂದರೆಗೊಳಗಾಗುತ್ತಾ ಅವುಗಳನ್ನು ಮುಚ್ಚಿಡಲಿಕ್ಕಾಗದೆ ಎಷ್ಟೋ ವಿಧಾನದಲ್ಲಿ ಒತ್ತಡಕ್ಕೆ ಗುರಿಯಾಗ್ತಿದ್ದಾರೆ ಮನುಷ್ಯರು ಈ ದಿನ. ವಸ್ತುಗಳನ್ನು ಕೊಂಡುಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಪ್ರಿಯರೇ, ಅವುಗಳನ್ನು ಮೇಂಟೈನ್ ಮಾಡುವುದು ಇಂಪಾರ್ಟೆಂಟ್. ಮನೆ ತುಂಬ ವಸ್ತುಗಳು ಇರುವಂಥದ್ದು ಮುಖ್ಯವಲ್ಲ, ಯಾವ ರೀತಿ ಉಪಯೋಗಿಸುತ್ತಿದ್ದೇವೆ ಎನ್ನುವುದು ಮುಖ್ಯ. ಈ ದಿನ ಮನುಷ್ಯರು ಅನವಶ್ಯಕವಾದ ಒತ್ತಡಕ್ಕೆ ಅವಕಾಶ ಕೊಡುತ್ತಾ ಅನವಶ್ಯಕವಾದ ಅವರು ಚಿಂತೆಯಿಂದ ತುಂಬಿದವರಾಗಿರ್ತಾ ಇದ್ದಾರೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿರಿ, ನಿಮ್ಮ ವಿಜ್ಞಾಪನೆಯನ್ನೆಲ್ಲ ದೇವರಿಗೆ ತಿಳಿಯಪಡಿಸಿರಿ. ಅದಕ್ಕೆ ನಾನು ಯಾವಾಗಲೂ ಮಾಡುತ್ತಾ ನಿಮಗೆ ಹೇಳುತ್ತಿರುವುದೇನೆಂದರೆ,
ಏನೇ ಕೊಂಡುಕೊಳ್ಳಬೇಕಾದರೂ, ಎಲ್ಲಿಗೆ ಹೋಗಬೇಕಾದರೂ, ಏನೇ ತಿನ್ನಬೇಕಾದರೂ ದೇವರ ಸನ್ನಿಧಿಯಲ್ಲಿ ಮೊದಲು ಹೇಳ್ರಿ. ದೇವರಿಗೆ ಬೇಡಿಕೊಳ್ಳಿರಿ. ಅಂದರೆ ಬಟ್ಟೆಗಳ ಶಾಪ್ಗೆ ಹೋಗಿ ಇಲ್ಲವೇ ಹೋಟೆಲ್ಗೆ ಹೋಗಿ ಅಲ್ಲಿ ಒಂದು ದೊಡ್ಡ ಪ್ರಾರ್ಥನೆ ಮಾಡುವ ಅಗತ್ಯವಿಲ್ಲ. ದೇವರೇ, ನನ್ನ ಮುಂದೆ ಇಟ್ಟಿರುವ ಆಹಾರವನ್ನು ಪರಿಶುದ್ಧಗೊಳಿಸಿ ಎಂದು ಪ್ರಾರ್ಥಿಸಿರಿ ಎಂದು ದೇವರು ಹೇಳಿದ್ದಾರೆ. ದೇವರೇ, ನನಗೆ ಸರಿಯಾದ ಜ್ಞಾನ ದಯಪಾಲಿಸಿರಿ. ಇದು ಅವಶ್ಯಕವಾಗಿದೆಯೋ? ನಿಮ್ಮ ಚಿತ್ತ ಇರುವುದಾದರೆ ಇದನ್ನು ನಾನು ಕೊಂಡುಕೊಳ್ಳುವಂತೆ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳಿರಿ. ಇದನ್ನು ಕೊಂಡುಕೊಳ್ಳಲು ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳಿರಿ. ಪ್ರಾರ್ಥನೆಯಲ್ಲಿ, ದೇವರ ಸನ್ನಿಧಿಯಲ್ಲಿ ಬೇಡಿಕೊಂಡು ನೀವೊಂದು ಕಾರು ಕೊಂಡುಕೊಳ್ಳುವ ವಿಷಯದಲ್ಲಾಗಿರ್ಬೋದು, ಮನೆ ಕೊಂಡುಕೊಳ್ಳುವ ವಿಷಯ ಆಗಿರ್ಬೋದು, ಆಗ ಅದು ನಿಮಗೆ ವೇದನೆಯಾಗಿ ಹೋರಾಟವಾಗಿ ಇರೋದಿಲ್ಲ. ಈ ಸಣ್ಣ ಸಣ್ಣ ವಿಷಯದಲ್ಲಿ ಅಷ್ಟೇ ಅಲ್ಲದೆ ಈ ದಿನ ಅನೇಕ ಜನರು ಆಸ್ತಿ ಕೊಂಡುಕೊಳ್ಬೇಕು, ಮನೆ ಕಟ್ಟಿಕೊಳ್ಬೇಕು, ನಮ್ಮಂತಹ ಪಾಸ್ಟರ್ಗಳು ದೊಡ್ಡ ದೊಡ್ಡ ಸಭೆ ಕಟ್ಟಿಕೊಳ್ಬೇಕು ಅಂದ್ಕೊಳ್ತಾರೆ. ಅವುಗಳು ಮೇಂಟೈನ್ ಮಾಡುವುದು ಎಷ್ಟೋ ಕಷ್ಟ. ಈ ದಿನ ಇತರ ದೇಶಗಳಲ್ಲಿರುವ ಎಷ್ಟೋ ಸಭೆಗಳು ಮೇಂಟೈನ್ ಮಾಡಲಿಕ್ಕಾಗದೆ, ಆರಾಧಿಸಲು ಭಕ್ತರಿಲ್ಲದೆ ಖಾಲಿಯಾಗಿ ಉಳ್ಕೊಂಡಿವೆ, ಮಾರಾಟ ಮಾಡಲಾಗ್ತಿವೆ ಎಂಬುದನ್ನು ನೋಡಿ ವಿಷಾದ ಅನಿಸುತ್ತೆ. ದೇವರ ಸನ್ನಿಧಿ ಎಲ್ಲಿ ಇಬ್ಬರು ಮೂವರು ಇರುತ್ತಾರೋ ಅಲ್ಲಿ ಯೇಸು ಇರುತ್ತಾರೆ ಎಂದು ಹೇಳಿರುವ ಮಾತನ್ನು ನಂಬಿದಂಥವರು ತನ್ನ ಸಮಯದಲ್ಲಿ ನಮಗೆ ಬೇಕಾದ ಸಮಸ್ತವನ್ನೆಲ್ಲ ದಯಪಾಲಿಸುತ್ತಾರೆ ಎಂದು ನಂಬುವವನು ಕಳವಳಗೊಳ್ಳುವುದಿಲ್ಲ, ಗೊಂದಲಕ್ಕೊಳಗಾಗಲ್ಲ, ಆತುರತೆಗೊಳಗಾಗಲ್ಲ. ನೀವು ಆತುರತೆ ಪಟ್ಟು ಕೋಪಗೊಳ್ಳುತ್ತೀರಿ, ಆತರ ಪಟ್ಟು ಕೋಪಗೊಳಗಾಗ್ತೀರಿ. ಅದರಿಂದ ನಿಮ್ಮ ಆರೋಗ್ಯ ಹಾಳಾಗ್ತದೆ, ನಿಮ್ಮ ಹೆಸರು ಹಾಳಾಗಿ ಹೋಗ್ತದೆ, ನಿಮ್ಮ ವ್ಯಕ್ತಿತ್ವ ಯಾರೂ ನಂಬುವುದಿಲ್ಲ. ಅವನು ಒಬ್ಬ ಕೋಪಿಷ್ಠನು, ಅವನೊಬ್ಬ ಸಿಟ್ಟಾಗುವವನು ಎಂದು ನಿಮ್ಮನ್ನು ತಳ್ಳಿಬಿಡುವ ಹಾಗೆ ಕಾರಣವಾಗ್ತದೆ. ಆಯಾ ದಿನಕ್ಕೆ ತಕ್ಕಂತೆ ಬದುಕೋಣ. ಗಡಿಯಾರದ ಮುಳ್ಳನ್ನು ನೋಡ್ರಿ, ಯಾವ ರೀತಿ ತಿರುಗುತ್ತದೆ ಎಂದು. ಯಾವಾಗ 1 ಸೆಕೆಂಡ್ ಆಗಬೇಕೋ ಆವಾಗಲೇ ಅದು ತಿರುಗುತ್ತದೆ. ಹಾಗೆ ತಿರುಗುತ್ತಾ 1 ಮಿನಿಟ್ ಆಗುತ್ತೆ. ಮಿನಿಟ್ ಆಗಬೇಕಾದಾಗ ತಕ್ಕ ಹಾಗೆ ಮಿನಿಟ್ ಆಗುತ್ತೆ, ಅವರ್ ಆಗಬೇಕಾದಾಗ ತಕ್ಕ ಹಾಗೆ ಅವರ್ ಆಗತ್ತೆ. ಒಂದು ದಿನದಲ್ಲಿ ಇಷ್ಟು ಗಂಟೆಗಳವರೆಗೂ ತಿರುಗಾಡಬೇಕೋ, ಇಷ್ಟು ನಿಮಿಷಗಳವರೆಗೂ ತಿರುಗಾಡಬೇಕೋ, ಇಷ್ಟು ಸೆಕೆಂಡ್ಗಳವರೆಗೂ ಗೋಲಾಕಾರದಲ್ಲಿ ತಿರುಗಬೇಕೋ ಎಂದು ಯೋಚಿಸಿದ್ರೆ ಅದಕ್ಕೆ ಭಯ ಆಗ್ತದಂತೆ. ಆದರೆ ಅದು ನಡೆಯುತ್ತಾ ಇರುತ್ತೆ. ದೇವರ ಕೃಪೆ ನಮ್ಮೊಂದಿಗಿರುವಾಗ ನಾವು ಬದುಕುವ ದಿನಮಾನಗಳೆಲ್ಲ ಕೃಪಾಕ್ಷೇಮವೇ ನಮ್ಮನ್ನು ಹಿಂಬಾಲಿಸುತ್ತವೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿರಿ. ನಿಮ್ಮ ಆರೋಗ್ಯದ ಕುರಿತಾಗಿ ಚಿಂತೆ ಮಾಡಬೇಡಿರಿ, ನಿಮ್ಮ ಆಸ್ತಿಯ ಕುರಿತಾಗಿ ಚಿಂತೆ ಮಾಡಬೇಡಿರಿ, ನಿಮ್ಮ ಕುಟುಂಬದ ಕುರಿತಾಗಿ ಚಿಂತೆ ಮಾಡಬೇಡಿರಿ, ನಿಮ್ಮ ವ್ಯಾಧಿಯ ಕುರಿತಾಗಿ ಚಿಂತೆ ಮಾಡಬೇಡಿರಿ. ನಿಮ್ಮ ದೇಹವು ದೇವರ ಆಲಯವಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ? ದೇವರ ಆಲಯವಾಗಿರುವಂತಹ ಈ ದೇಹವೆಂಬ ದೇವಾಲಯ ಕಾಪಾಡಿಕೊಳ್ಳೋದಾದರೆ, ದೇವರ ನೆರಳಿನಲ್ಲಿ ನೀವು ನಿವಾಸಿಸುವುದಾದರೆ ಯಾವ ಅಪಾಯ ನಿಮಗೆ ಬರೋದಿಲ್ಲ, ಯಾವ ವ್ಯಾಧಿ ಅಂಟಿಕೊಳ್ಳೋದಿಲ್ಲ, ಯಾವ ರೋಗ ಬಂದರೂ ಕೂಡ ನಿಮ್ಮನ್ನು ಮರುಕ್ಷಣವೇ ಸ್ವಸ್ಥಪಡಿಸುವಂತಹ ಕರ್ತನು ನಮಗಿದ್ದಾರೆ. ರೋಗ ಬಂದಿದೆಯಾ? ಭಯಪಡಬೇಡಿರಿ, ಮೊರೆ ಇಡೀರಿ. ನಿಮಗೆ ಸ್ವಸ್ಥಪಡಿಸುವ ಯೆಹೋವನು ನಾನೇ ಎಂದು ದೇವರು ಹೇಳಿದ್ದಾರೆ. ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥವಾಯಿತು ಎಂಬುದಾಗಿ ನಂಬಿಕೆ ಇಡಿಯಿರಿ. ಆರ್ಥಿಕವಾದ ತೊಂದರೆಗಳು ಬಂದಿವೆಯಾ? ಇದು ಹೇಗೆ, ಅದು ಹೇಗೆ, ಅದು ಹೇಗೆ, ಇದು ಹೇಗೆ ಎಂಬ ಆಲೋಚನೆಗಳು ಬರ್ತಿವೆಯಾ? ಯೆಹೋವ ಈರೇ, ಯೆಹೋವನೇ ನೋಡಿಕೊಳ್ಳುವನು, ನಮ್ಮ ಕರ್ತನು ನೋಡಿಕೊಳ್ಳುತ್ತಾರೆ, ನಮ್ಮ ದೇವರು ಸಹಾಯ ಮಾಡುತ್ತಾರೆ ಎಂದು ನಂಬುವವರಾಗಿರಿ. ದುಡುಕಬೇಡಿರಿ, ಬಾಧೆ ಪಡಬೇಡಿರಿ, ಆತುರ ಪಡಬೇಡಿರಿ, ಚಿಂತೆ ಮಾಡಬೇಡಿರಿ. ಕರ್ತನ ಪಾದದ ಬಳಿಯಲ್ಲಿ ಕೂತುಕೊಳ್ಳಿರಿ. ಆತನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿದ್ದಾನೆ. ಯಾವ ವಿಷಯದಲ್ಲಿ ಆತುರ ಪಡುವ ಆತನಲ್ಲ. ನನ್ನ ಬಳಿಗೆ ಬಂದು ಕಲಿತುಕೊಳ್ಳಿರಿ ಅನ್ನುತ್ತಾನೆ. ಆತನೊಂದಿಗೆ ನಡೆಯುತ್ತಿರುವಾಗ, ಆತನ ಮಾತಿನ ಹಾಗೆ ನಮ್ಮ ಮಾತುಗಳು ಪವಿತ್ರಗೊಳ್ಳುವಾಗ, ಆತನ ನಡೆಸುವಿಕೆ ನಮ್ಮ ಜೀವಿತದಲ್ಲಿ ಕಂಡುಕೊಳ್ಳುವಾಗ, ನಮ್ಮನ್ನು ನೋಡುವಂಥವರು ನಮ್ಮಲ್ಲಿ ಕ್ರಿಸ್ತನನ್ನು ನೋಡುವವರಾಗಿರ್ತಾರೆ. ನಿಮ್ಮ ನಿಮಿತ್ತವಾಗಿ ಆತನು ಚಿಂತಿಸುತ್ತಾ ಇರುವುದರಿಂದ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಅನ್ನುತ್ತಾರೆ. ನಿಮ್ಮ ವಿಜ್ಞಾಪನೆಗಳನ್ನು, ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಆತನಿಗೆ ತಿಳಿಯಪಡಿಸಿರಿ. ಆಗ ಏನಾಗ್ತದೆ ಮುಂದೆ ವಚನ ನೋಡಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಸಮಾಧಾನವು ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಹೃದಯಗಳನ್ನು, ನಿಮ್ಮ ಯೋಚನೆಗಳನ್ನು ಕಾಯುವುದು. ಆಗ ಕ್ರಿಸ್ತನು ಕೊಡುವ ಸಮಾಧಾನ ನಿಮ್ಮ ಹೃದಯದೊಳಗೆ ಪ್ರಶಾಂತತೆ ಕೊಡುತ್ತದೆ, ನಿಮ್ಮ ಯೋಚನೆಗಳಲ್ಲಿ ಸಮಾಧಾನವನ್ನುಂಟು ಮಾಡುತ್ತದೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ದಿನಗಳಿಂದ ದಿನೇ ದಿನೇ ಹೊಸ ಹೊಸ ವಿಷಯಗಳನ್ನು ನಾವು ಚಿಂತಿಸಬೇಕಾದ ಪರಿಸ್ಥಿತಿಗಳು ಎದುರಾಗುತ್ತಾ ಇದ್ರೂ ಕೂಡ
ನಮ್ಮ ಚಿಂತೆ ಎಲ್ಲವನ್ನೂ ಹೊತ್ತುಕೊಳ್ಳುವ ದೇವರಿದ್ದಾರೆ ಎಂದು, ಚಿಂತೆಗಳನ್ನೆಲ್ಲ ನೀಗಿಸುವ ಕ್ರಿಸ್ತನು ನಮಗಿದ್ದಾರೆಂದು, ಅನುದಿನವೂ ಆತನು ನಮ್ಮ ಭಾರವನ್ನೆಲ್ಲ ಹೊರುತ್ತಿದ್ದಾನೆ ಎಂಬುದಾಗಿ ನಂಬಲು, ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ನಮ್ಮ ಚಿಂತೆಯನ್ನೆಲ್ಲ ಯೇಸುವಿನ ಪಾದ ಸನ್ನಿಧಿಯಲ್ಲಿ ಹೊಯ್ದು ಬಿಟ್ಟು, ನೀವು ಸಮಸ್ತವನ್ನು ಸರಿಪಡಿಸುವ ದೇವರಾಗಿದ್ದೀರಿ ಎಂದು ನಂಬಿ, ನಮ್ಮನ್ನು ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂಬುದಾಗಿ ನಂಬಿ, ನಮ್ಮ ಹೃದಯಗಳನ್ನೆಲ್ಲ ಸಂತೈಸುತ್ತೀರಿ ಎಂದು ನಂಬಿ, ನೀವು ಕೊಡುವ ಸಮಾಧಾನ ಹೊಂದಿಕೊಳ್ಳುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ಒಂದು ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೆಳಗೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ವಾಟ್ಸಪ್ ಮೂಲಕ ಕಳಿಸಿಕೊಡಿರಿ. ಕರ್ತನ ಚಿತ್ತವಿರುವುದಾದರೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.